ಇವತ್ತಿನ ಸಂದರ್ಭದ ಮಾತು ನೋಡೋಣ. ವಾತಾವರಣ ತಿಳಿಯಾದ ನಂತರ ಆಮೇಲೆ ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಬದಲಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ನಾವು ರಿಯಾಕ್ಟ್ ಮಾಡಿದ್ರೆ ಅದು ಆಗಿರೋ ಗಾಯವನ್ನ ಮತ್ತಷ್ಟು ಕೆದಕಿದ್ರೆ ಗಾಯ ದೊಡ್ಡದಾಗುತ್ತೆ ಹೊರತು ಗಾಯ ಮಾಯ ಅಲ್ಲ. ಕೆಲವು ಕಾಲದ ನಂತರ ವಾತಾವರಣ ತಿಳಿಯಾದ್ಮೇಲೆ ಮನಸ್ಥಿತಿಯೂ ಬದಲಾಗುತ್ತೆ, ಪರಿಸ್ಥಿತಿಯೂ ಬದಲಾಗುತ್ತೆ. ನಾವು ಯಾರನ್ನೂ ಬಿಟ್ಕೊಡ್ಬೇಕು ಅನ್ನುವಂಥ ಉದ್ದೇಶ ಪಾರ್ಟಿಗೆ ಇರಲ್ಲ. ನಾನಂತೂ ಯಾವಾಗ್ಲೂ ಹೇಳ್ತಾ ಇದ್ದೆ, ರಾಜಕಾರಣದಲ್ಲಿ ಯಶಸ್ಸು ಕೂಡುವ ಲೆಕ್ಕದಲ್ಲಿ ಇರುತ್ತೆ, ಕಳೆಯೋ ಲೆಕ್ಕದಲ್ಲಿ ಅಲ್ಲ ಅಂತ. ನೋಡೋಣ, ಈ ಸಂದರ್ಭ ಸೂಕ್ತವಾದ ಸಂದರ್ಭ ಅಲ್ಲ. ಜಾಸ್ತಿ ಮಾತಾಡಿದ್ರೆ ಅದು ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನೋಂಥ ಕಾಲ. ನೋಡೋಣ, ಒಳ ಮೀಸಲಾತಿ ಬೇಡಿಕೆ ಹತ್ತತ್ರ 3 ದಶಕಗಳ ಹಿಂದಿನ ಬೇಡಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ಸಮಾಜದವ್ರನ್ನ ಕರೆದು ರಾಜಿ ಸೂತ್ರವನ್ನ ಅನುಸರಿಸಿ 6% ಎಡಗೈ ಸಮಾಜಕ್ಕೆ, 5.5% ಬಲಗೈ ಸಮಾಜಕ್ಕೆ, ಹಾಗೆ 4% ಇತರೆ ಒಳಪಂಗಡಗಳಿಗೆ, ಈ ರೀತಿ ಅಲೆಮಾರಿ ಜನಾಂಗಕ್ಕೆ, ಈಗ ಎಲ್ಲಾ ಜನಾಂಗದವರಿಗೂ ಒಂದು ರಾಜಿ ಸೂತ್ರವನ್ನ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ರೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನವನ್ನ ಮಾಡಿದ್ರು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ಕೊಡೋದಕ್ಕಿರುವಂತ ಅಡೆತಡೆಗಳನ್ನು ನಿವಾರಿಸಿ ಆ ರಾಜ್ಯಗಳು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯು ಕೂಡ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ವಿವಿಧ ಸಂದರ್ಭಗಳಲ್ಲಿ ಆಶ್ವಾಸನೆ ಕೊಡೋದ್ರ ಜೊತೆಗೆ ಪ್ರಣಾಳಿಕೆಯಲ್ಲೂ ಅದನ್ನು ತಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಇನ್ನ ದತ್ತಪೀಠದ ವಿಷಯದಲ್ಲಿ ನಾವು ಸಂಪುಟದ ಉಪಸಮಿತಿ ಸಭೆ ಕರೆದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ದತ್ತಪೀಠನೇ ಬೇಡ, ಬಾಬಾ ಬುಡನ್ ದರ್ಗನೇ ಬೇರೆ, ಸರ್ಕಾರಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಿ ಅಂತ ಹೇಳಿ. ನಮ್ಮ ಮನವಿಯನ್ನ ಪುರಸ್ಕರಿಸದೆ ಈಗ ಮತ್ತೆ ಸುಪ್ರೀಂ ಕೋರ್ಟಿಗೆ ಬೇರೆ ರೀತಿಯ ಅಫಿಡವಿಟ್ ಕೊಟ್ಟಿದ್ದಾರೆ. ಶಾಖಾದ್ರಿ ಕುಟುಂಬದ ಮೇಲೆ ಚರ ಮತ್ತು ಸ್ಥಿರ ಆಸ್ತಿಯನ್ನ ಅಕ್ರಮವಾಗಿ ಪರಬಾರೆ ಮಾಡಿರ್ತಕ್ಕಂಥ ಆರೋಪ ಈ ಹಿಂದೆನೆ ದೃಢಪಟ್ಟಿದೆ. ಅವ್ರನ್ನ ಶಾಶ್ವತವಾಗಿ ಸದಸ್ಯರನ್ನಾಗಿ ಮಾಡುವಂಥದ್ದು, ಹಿಂದೂ ಮುಸ್ಲಿಂ ಒಳಗೊಂಡಿರ್ತಕ್ಕಂಥ ಕಮಿಟಿಯನ್ನ ಸಮಾನವಾಗಿ ಸಮಾನವಾಗಿ ಕೊಡಬೇಕು ಅಂತಕ್ಕಂಥದ್ದು ಅದು ಅನ್ಯಾಯ ಆಗುತ್ತೆ. ಯಾಕೆಂದ್ರೆ ದರ್ಗಾ ಬೇರೆ, ದತ್ತಪೀಠನೇ ಬೇರೆ. ಇತ್ತೀಚೆಗೆ ನಾನು ಸದನದಲ್ಲಿ ಪ್ರಶ್ನೆ ಕೇಳಿದ್ದೆ, ದತ್ತಾತ್ರೇಯ ದೇವರಿಗೆ ಇದ್ದ ಆಸ್ತಿ ಎಷ್ಟು ಅಂತ. ಅವರೇ ಉತ್ತರ ಕೊಟ್ಟಿದ್ದಾರೆ, 1861 ಎಕರೆ ದತ್ತಾತ್ರೇಯ ದೇವರ ಹೆಸರಿಗೆ ಟೆನೆಂಟ್ ಆಕ್ಟ್ ಬರೋಕ್ಕಿಂತ ಮುಂಚೆ ಆಸ್ತಿ ಇತ್ತು ಅಂತ ಮಾನ್ಯ ಮುಜರಾಯಿ ಸಚಿವರೇ ವಿವರವಾದ ಉತ್ತರ ಕೊಟ್ಟಿದ್ದಾರೆ. ನನಗೆ ಒಂದು ವಿವರವಾದ ಉತ್ತರ. ಹಾಗಿರ್ಬೇಕಾದ್ರೆ ನೀವು ದತ್ತಾತ್ರೇಯ ದೇವರಿಗೆ ಮುಸಲ್ಮಾನರನ್ನು ಒಳಗೊಂಡಿರ್ತಕ್ಕಂಥ 50% ಕಮಿಟಿ ಮಾಡೋದಾಗ್ಲಿ, ಚರ ಮತ್ತು ಸ್ಥಿರ ಆಸ್ತಿಯನ್ನ ಲೂಟಿ ಮಾಡಿದವರಿಗೆ ಕಾಯಂ ಸದಸ್ಯರನ್ನಾಗಿ ಮಾಡ್ತಕ್ಕಂಥದ್ದು ಇದು ನ್ಯಾಯಯುತವಾದದ್ದಲ್ಲ. ನ್ಯಾಯಯುತವಾಗಿರೋದು ಅಂತಂದ್ರೆ ನೀವು ಬಾಬಾ ಬುಡನ್ ದರ್ಗಾ ಬೇರೆ, ದತ್ತಪೀಠ ಬೇರೆ ಅನ್ನುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದು ಬಿಟ್ಟು ನೀವು ಬೇರೆ ರೀತಿಯಲ್ಲೇ ಕ್ರಮ ಕೈಗೊಂಡಿದ್ದೀರಿ, ಅದು ಸರಿಯಾದದ್ದಲ್ಲ. ಇದು ವಲಯಕ್ಕೆ ರಾಜಕಾರಣದ ಮುಂದುವರೆದ ಭಾಗ ಅಂತ ಹೇಳಲೇಬೇಕಾಗತ್ತೆ.